ಇವತ್ತು ಲಿಟ್ರಲಿ ಬಾಯಲ್ಲೇ ಮೆಲ್ಟ್ ನೋಡ್ತಾನೆ ಇಲ್ಲ. ನನಗೆ ಈ ಜಾಗದ ಬಗ್ಗೆ ತುಂಬಾ ಒಳ್ಳೆ ಮೆಮೊರಿ ಇದೆ. ನಮ್ಮ ತಾತನ ಜೊತೆ ಬರ್ತಾ ಇದ್ದೆ ನಾನು ಚಿಕ್ಕ ಹುಡುಗ ಆಗಿದ್ದಾಗ. ಇಡೀ ರೂಮ್ ಮೈಸೂರು ಪಾಕ್ ಘಮದಿಂದ ಫಿಲ್ ಆಗಿದೆ. ಕಸ್ಟಮರ್ಗೆ ಎಷ್ಟು ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ನಮ್ಗಂತೂ ಆ ಖುಷಿಗೆ ತಡೆನೇ ಇಲ್ಲ. ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಗಿದೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫುಡ್ ಕ್ವೆಸ್ಟ್ ಇಂಡಿಯಾಗೆ ಸುಸ್ವಾಗತ. ನಾವಿವತ್ತು ಬೆಂಗಳೂರಿನ ಹೃದಯ ಭಾಗವಾಗಿರುವಂತಹ ಬಳೆಪೇಟೆಯಲ್ಲಿದ್ದೀವಿ. ಬಳೆಪೇಟೆ ಅಂದ್ರೆ ನಮ್ಗೆ ಒಂದು ಫೇಮಸ್ ಆಗಿರೋ ಸ್ವೀಟ್ ಅಂಗಡಿ ಜ್ಞಾಪಕ ಬರುತ್ತೆ. ಯಾವ್ದದು? ಬಳೆಪೇಟೆನಲ್ಲಿ ಮೈಸೂರು ಪಾಕ್ಗೆ ಸಿಕ್ಕಾಬಡೆ ಫೇಮಸ್ ಆಗಿರುವಂತಹ ವೆಂಕಟೇಶ್ವರ ಸ್ವೀಟ್ಸ್ಗೆ ನಾವಿವತ್ತು ಬಂದಿದ್ದೀವಿ. ಮೌತ್ ಫೀಲ್ಸ್ ಕೊಡುತ್ತೆ ಇದು. ಇಲ್ಲಿ ಮೈಸೂರು ಪಾಕ್ ನ ಇವಾಗವರೆಗೂ ಕೈಯಲ್ಲೇ ಮಾಡ್ತಾರೆ, ಮಷೀನ್ ಯೂಸ್ ಮಾಡಲ್ಲ. $70 years ಇತಿಹಾಸ ಇರುವಂತಹ ಈ ಜಾಗದ ಬಗ್ಗೆ ಹೆಚ್ಚಿಗೆ ತಿಳಿಸ್ಕೊಡ್ತೀವಿ, ಬನ್ನಿ ನೋಡೋಣ. ವೆಂಕಟೇಶ್ವರ ಸ್ವೀಟ್ಸ್ ಅಲ್ಲಿ ಮೈಸೂರು ಪಾಕ್ ಮೇಕಿಂಗ್ ಪ್ರಾಸೆಸ್ ನ ನೋಡಕ್ಕೆ ಅಂತ ಬಂದಿದ್ದೀವಿ ನಾವು ಇವಾಗ. ಇಡೀ ರೂಮ್ ಮೈಸೂರು ಪಾಕ್ ಘಮದಿಂದ ಫಿಲ್ ಆಗಿದೆ. ಇದ್ರ ಪ್ರಾಸೆಸ್ ತಿಳ್ಕೊಳ್ಳೋಣ ಬನ್ನಿ. ಬಿಸಿಯಾಗಿರೋ 50 ಗ್ರಾಮ್ ಮೈಸೂರು ಪಾಕ್ ತಗೊಂಡಿದ್ದೀವಿ. ಇಲ್ಲೇ ತಿನ್ಬೇಕು ಅಂದ್ರೆ ಮಿನಿಮಮ್ 50 ಗ್ರಾಮ್ಸ್ ತಗೊಳ್ಬೇಕಂತೆ. ತಗೊಂಡಿದ್ದೀವಿ, ಟ್ರೈ ಮಾಡೋಣ. ಸೂಪರ್ ಸಾಫ್ಟ್. ನನಗಂತೂ ಈ ಮೈಸೂರು ಪಾಕ್ ಸಖತ್ ಇಷ್ಟ ಆಗುತ್ತೆ. ನಿನಗೆ? ತುಂಬಾ ಚೆನ್ನಾಗಿದೆ, ನಂಗೂ ತುಂಬಾ ಇಷ್ಟ ಆಗುತ್ತೆ. ನಂಗೆ ಸಾಫ್ಟ್ ಮೈಸೂರು ಪಾಕ್ ತುಂಬಾ ಇಷ್ಟ. ಇದರಲ್ಲಿ ಮೆಲ್ಟ್ ಇನ್ ಮೌತ್ ಫೀಲ್ಸ್ ಕೊಡುತ್ತೆ ಇದು. ನಾನು ಚಿಕ್ಕ ವಯಸ್ಸಿಂದನೂ ಈ ಜಾಗಕ್ಕೆ ಬಂದು ಇಲ್ಲಿಯ ಮೈಸೂರು ಪಾಕ್ ತಿಂದಿದ್ದೀನಿ. ನನಗೆ ಈ ಜಾಗದ ಬಗ್ಗೆ ತುಂಬ ಒಳ್ಳೆ ಮೆಮೊರೀಸ್ ಇದೆ. ನಮ್ಮ ತಾತನ ಜೊತೆ ಬರ್ತಾ ಇದ್ದೆ ನಾನು ಚಿಕ್ಕ ಹುಡುಗ ಆಗಿದ್ದಾಗ. ನಮ್ಮ ಅಮ್ಮಂಗೂ ಈ ಮೈಸೂರು ಪಾಕ್ ಇಷ್ಟ. ಮೈಸೂರು ಪಾಕ್ ಪಾರ್ಸಲು ತೊಗೋತೀವಿ ಇಲ್ಲಿಂದ. ನೀವು ಅಥೆಂಟಿಕ್ ಆಗಿರುವಂಥ
ತುಂಬಾನೇ ಟೇಸ್ಟಿಯಾಗಿರುವಂಥ ತುಪ್ಪದ ಮೈಸೂರು ಪಾಕ್ನ ಬೆಂಗಳೂರಲ್ಲಿ ಎಲ್ಲಿ ತಗೋಬೇಕು ಅಂತ ಇದ್ರೆ ವೆಂಕಟೇಶ್ವರ ಸ್ವೀಟ್ ಮೀಟ್ ಸ್ಟಾಲ್ಗೆ ಬನ್ನಿ. ಇವ್ರದ್ದು ಬೆಂಗಳೂರಲ್ಲಿ 4 ಬ್ರಾಂಚ್ ಇರೋಂಥದ್ದು. ಒಂದು ಬಳೆಪೇಟೆ ಇವರ ಮೇನ್ ಬ್ರಾಂಚು, ಅದಾದ್ಮೇಲೆ ಮಲ್ಲೇಶ್ವರದಲ್ಲಿ ಒಂದು ಬ್ರಾಂಚ್ ಇದೆ, ಆರ್ ಟಿ ನಗರದಲ್ಲಿ ಒಂದು ಬ್ರಾಂಚ್ ಇದೆ, ಮತ್ತೆ ವಿಜಯನಗರದಲ್ಲಿ ರೀಸೆಂಟ್ ಆಗಿ ಇನ್ನೊಂದು ಬ್ರಾಂಚ್ ಓಪನ್ ಮಾಡಿದ್ದಾರೆ. ಇಲ್ಲಿಗೆ ಹೋದಾಗ ಈ ಮೈಸೂರು ಪಾಕನ್ನ ಮಿಸ್ ಮಾಡಬೇಡಿ. ಇದ್ರ ಜೊತೆ ಇಲ್ಲಿ ಸಿಗುವಂತಹ ಬೇರೆ ಸ್ವೀಟ್ಸ್ ಅನ್ನು ಕೂಡ ಟ್ರೈ ಮಾಡಿ. ನಾವಿವಾಗ ವೆಂಕಟೇಶ್ವರ ಸ್ವೀಟ್ ಮೀಟ್ ಸ್ಟಾಲ್ ನ ಓನರ್ ಆದಂತಹ ನಾಗರಾಜ್ ಅವ್ರ ಜೊತೆ ಇಲ್ಲಿದ್ದೀವಿ. ಬನ್ನಿ ಅವ್ರ ಹತ್ರ ಮಾತಾಡೋಣ, ಈ ಜಾಗದ ಬಗ್ಗೆ ಹೆಚ್ಚಿಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೆಂಗೆ ಸ್ಟಾರ್ಟ್ ಆಯ್ತು ಸರ್? ಯಾರು ಸ್ಟಾರ್ಟ್ ಮಾಡಿದ್ರು ಇದನ್ನ? ಸರ್ ಇದು ನಮ್ದು ಬೇಸಿಕಲಿ ಚಿಕ್ಕಬಳ್ಳಾಪುರ. ಓಕೆ. ನಮ್ಮ ಫಾದರು ಅಲ್ಲೇ ಇದ್ದಿದ್ದು. ಅವರು ಈ ಫೀಲ್ಡ್ಗೆ ಎಂಟರ್ ಆಗಿದೆ ಅವ್ರ ಏಜು 16 ಇಯರ್ಸ್ ಇದ್ದಾಗ. ಓಕೆ. ಅವ್ರು ಹಂಗೆ ಅದೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ರು. ಮಾಡ್ಕೊಂಡು ಬಂದು ಅಲ್ಲೇ ಚಿಕ್ಕಬಳ್ಳಾಪುರದಲ್ಲಿ ಅಂಗಡಿ ಇಟ್ಟಿದ್ರು. ಆಮೇಲೆ ಅವರು ಚಿಕ್ಕಬಳ್ಳಾಪುರ ಸುತ್ತಮುತ್ತಲೆಲ್ಲಾನು ಜಾತ್ರೆಗಳಾಗ್ತಾ ಇತ್ತು ಆ ಕಾಲದಲ್ಲಿ. ಆ ಜಾತ್ರೆಗಳೆಲ್ಲಾನು ಅಂಗಡಿನಲ್ಲಿ ಅವರು ಇಡ್ತಾ ಇದ್ರು. ಅಂದ್ರೆ ಈಗಿನ ತರ ಈಸಿಯಾಗಿ ಹೋಗೋ ತರ ಇರ್ಲಿಲ್ಲ ಅವಾಗ ಖುದ್ದು ಅವರೇ ಮಾಡೋದು ಡೇ ಟೈಮ್ ಅಲ್ಲಿ ಅಂಗಡಿಯಲ್ಲಿ ಇಟ್ಕೊಂಡು ವ್ಯಾಪಾರ ಮಾಡೋದು. ನೈಟು ಹುಡುಗರನ್ನ 1-2-3 ಹುಡುಗರನ್ನ ಇಟ್ಕೊಂಡು ಅವರೇ ಮಾಡೋದು ಖುದ್ದು. ಮಾರನೇ ದಿನ ಅಂಗಡಿ ಕಂಟಿನ್ಯೂ ಮಾಡೋದು. ಈ ತರ ಮಾಡ್ತಾ ಇದ್ರು. ಅವ್ರಿಗೆ ಅದೇ ಒಂದು ಇದಾಯ್ತು. ಚಿಕ್ಕಬಳ್ಳಾಪುರದಲ್ಲಿ ಅಂಗಡಿನೂ ಇತ್ತು, ಅಲ್ಲಿ ಅಂಗಡಿನೂ ನಡ್ಸ್ಕೊಂಡು ಹೋಗ್ತಾ ಇದ್ರು. ಮತ್ತೊಂದೇನು ಅಂತ ಹೇಳಿದ್ರೆ ನಮ್ಮ ಮೈಸೂರು ಪಾಕು, ದಮ್ ರೋಟು, ಕೆಲವು ಖಾರ ಐಟಮ್, ಕೆಲವು ಸ್ವೀಟ್ಸ್ ಎಲ್ಲಾನು ಖುದ್ದು ಅವ್ರದೇ ಓನ್ ರೆಸಿಪಿ. ಓಹೋ. ಸೊ ಈ ಮೈಸೂರು ಪಾಕು ಕೂಡ ನಿಮ್ಮ ಫಾದರ್ದೇ ರೆಸಿಪಿ. ಅಂದ್ರೆ ಆ ಕಾಲದಲ್ಲಿ ಮೈಸೂರು ಪಾಕ್ ಅಂತ ಇತ್ತಂತೆ. ಅದು ಗಟ್ಟಿ ಮೈಸೂರು ಪಾಕ್. ಕರೆಕ್ಟ್. ಅದೇ ಗೂಡ್ ಇರುತ್ತೆ. ಕರೆಕ್ಟ್. ಆ ತರ ಮೈಸೂರು ಪಾಕ್. ಈ ತರ ಮೈಸೂರು ಪಾಕ್ನ ಇನ್ವೆಂಟ್ ಮಾಡೋದು. ಇದೇನಾಯ್ತು, ಒಳ್ಳೆ ಪಬ್ಲಿಸಿಟಿ ಸಿಕ್ತು. ಅಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಪಬ್ಲಿಸಿಟಿ ಸಿಕ್ತು. ಅಲ್ಲೇ ವ್ಯಾಪಾರ ಅಲ್ಲಿ ಚೆನ್ನಾಗಿ ಮಾಡ್ತಾನೂ ಇದ್ರು. ಸುತ್ತಮುತ್ತಲು ಯಾವ್ದಾದ್ರು ಪೊಲಿಟಿಷಿಯನ್ಸ್ ಏನಾದ್ರು ಪಾರ್ಟಿಗಳು ಅದು ಇದು ಆದ್ರೆ ಇವ್ರು ಸಪ್ಲೈ ಮಾಡ್ತಾ ಇದ್ರು. ಈ ತರ ಅವರು ಕಂಟಿನ್ಯೂ ಮಾಡಿದ್ದಾರೆ. ಮತ್ತೆ ಬೆಂಗಳೂರಿಗೆ ಹೆಂಗೆ ಬಂದಿದ್ದು ಇದು? ಬೆಂಗಳೂರಿಗೆ ಬರೋ ಒಂದು ಉದ್ದೇಶ ಏನಿತ್ತು ಅಂದ್ರೆ, ನಮ್ಮ ತಂದೆಗೆ ಸ್ವಲ್ಪ ಸ್ನೇಹಿತರಿದ್ರಲ್ಲ, ಅವರೆಲ್ಲ ಜೊತೆಲಿ ಓದ್ದವರು. ಹೇಳ್ತಾ ಇದ್ರಂತೆ, ನಮ್ಮ ತಂದೆ ಹೆಸರು ವೆಂಕಟಾಚಲಪತಿ ಶೆಟ್ಟಿ ಅಂತ. ಎಲ್ಲರೂ ಕರಿತಾ ಇದ್ದಿದ್ದು ಚಲಪತಿ ಅಂತ. ಚಲಪತಿ, ನೀನ್ ಯಾಕೆ ನಿನ್ನ ಟ್ಯಾಲೆಂಟ್ ಇಷ್ಟು ಇಟ್ಕೊಂಡು ಈ ಊರಿಗೆ ಸೀಮಿತವಾಗಿದ್ದೀಯಾ? ನೀನ್ ಯಾಕೆ ಬೆಂಗಳೂರಿಗೆ ಹೋಗ್ಬಾರ್ದು? ಬೆಂಗಳೂರಲ್ಲಿ ನಿಮ್ಗೆ ಬೆಂಗಳೂರಿಗೇನೆ ಫ್ಯೂಚರ್ ಇದೆ. ಅದ್ರಲ್ಲೂ ನೀನ್ ಹೋಗಲ್ಲಿ ಸೇರ್ಕೊಂಡ ಅಂತ ಹೇಳಿದ್ರೆ ಆ ಫ್ಯೂಚರ್ ನಿನ್ಗೂ ಸ್ವಲ್ಪ ಶಿಫ್ಟ್ ಆಗುತ್ತೆ. ಬೆಂಗಳೂರಲ್ಲಿ ಟ್ರೈ ಮಾಡು ಅಂತೇಳಿ ಅವ್ರ ಸ್ನೇಹಿತರಿಗೆ ಹೇಳಿ ಬೆಂಗಳೂರಲ್ಲಿ ಒಂದು ಅಂಗಡಿ ಬಾಡಿಗೆಗೆ ಅಂಗಡಿ ಕೊಡಿಸಿ ಬೆಂಗಳೂರಲ್ಲಿ ಅಂಗಡಿ ಮಾಡೋದಕ್ಕೆ ಒಂದು ಮಾರ್ಗ ತೋರಿಸಿ. ಆ ರೀತಿಯಲ್ಲಿ ಬೆಂಗಳೂರಿಗೆ ಬಂದೆ. ಸೊ ಇದು ನಿಮ್ಮ ಮೊದಲನೇ ಅಂಗಡಿ ಬೆಂಗಳೂರದ? ಇಲ್ಲ, ಇದು ಅಲ್ಲ. ಮೊದಲು ಇದ್ರ ಆಪೋಸಿಟ್ ರಂಗಸ್ವಾಮಿ ಟೆಂಪಲ್ ಸ್ಟ್ರೀಟ್ ಅಂತ ಇದೆ. ಅಲ್ಲೇ ರೈಟ್ ಸೈಡ್ ಅಲ್ಲಿ ಎಂಟರ್ ಆಗಿದ ತಕ್ಷಣ ಲೆಫ್ಟ್ ಸೈಡ್ ಅಲ್ಲಿ ಫಸ್ಟ್ ಅಂಗಡಿ, ಅಲ್ಲಿ ಸ್ಟಾರ್ಟ್ ಮಾಡಿದ್ರು. 1952 ನಲ್ಲೇ ಮಾಡಿದ್ದಾರೆ. ಬಟ್ ಅವರು ಎಲ್ಲ ಸ್ವಲ್ಪ ರೆಕಗ್ನೈಸ್ ಮಾಡಿಸಿದ್ದು 54 ಆ ತರ ಅಲ್ಲಿ ಸ್ಟಾರ್ಟ್ ಆಯ್ತು. ಅಲ್ಲಿಂದ ಇಲ್ಲಿ ಬಳೆಪೇಟೆ ಶಿಫ್ಟ್ ಆದ್ವಿ 72ಗೆ. ಆಮೇಲೆ ಇಲ್ಲಿ ಶೋರೂಮ್ ಮಾಡ್ಕೊಂಡು. ವೆರಿ ನೈಸ್. ಸೂಪರ್. ಸೊ ಇಲ್ಲಿ ಮೈಸೂರು ಪಾಕ್ ಜೊತೆಲಿ ಇನ್ನು ಏನೇನ್ ಜನ ಇಷ್ಟಪಡ್ತಾರೆ ಸರ್ ಇಲ್ಲಿ ಸ್ವೀಟ್ಸ್ ನ? ಸರ್, ನಮ್ಮ ಅಂಗಡಿಯಲ್ಲಿ ಯಾವ ತರ ಇದೆ ಅಂದ್ರೆ, ಇದು ಒಂಥರ ಕಮರ್ಷಿಯಲ್ ಅಂಗಡಿ ಅಲ್ಲ, ಇದೊಂಥರ ಟ್ರೆಡಿಷನಲ್ ಅಂಗಡಿ. ಕರೆಕ್ಟ್. ಒಬ್ಬೊಬ್ಬರಿಗೂ ಒಂದೊಂದು ಪದಾರ್ಥ ಅವ್ರಿಗೆ ಇಷ್ಟ ಇದೆ. ಕೆಲವರು ಮೈಸೂರು ಪಾಕಕ್ಕೆ ಬರ್ತಾರೆ, ಕೆಲವರು ದಮ್ನೊಟ್ಟಿಗೆ ಬರ್ತಾರೆ, ಕೆಲವರು ಬಾದಾಮಿ ಹಲ್ವಾಗಿ ಬರ್ತಾರೆ. ಆಮೇಲಿಂದ ಬೇರೆ ಮಾಮೂಲಿ ಬೇರೆ ಐಟಮ್ಸ್ಗೆಲ್ಲ ತುಂಬಾ ಜನ ಬರ್ತಾರೆ. ಪ್ಲಸ್ ಇದಲ್ದಿರ ಖಾರ ಐಟಮ್ಸ್ ಬಂದು ಕಮರ್ಷಿಯಲ್ ತರ ಇರಲ್ಲ. ನಮ್ದೆಲ್ಲ ಒಂಥರ ಟ್ರೆಡಿಷನಲ್ ಟೈಪ್, ಮನೆಯಲ್ಲಿ ಮಾಡ್ದಂಗಿರುತ್ತೆ. ಅದರಿಂದ ಕಸ್ಟಮರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಇವತ್ತಿಗೂ ಎಷ್ಟೋ ಜನ ಓಂ ಪುಡಿ, ಅವಲಕ್ಕಿ ಈ ತರ ಐಟಮ್ಸ್ಗೆ ಹುಡುಕೊಂಡು ಬರ್ತಾರೆ. ಸೂಪರ್. ಇಲ್ಲಮ್ಮ, ಮೈಸೂರು ಪಾಕ್ ಜೊತೆಗೆ ಬೇರೆ ಐಟಮ್ಸ್ ಮಾಡ್ತಾ ಇದ್ರು. ಫೆಮಿಲಿಯರ್ ಆಗಿದೆ ಮೈಸೂರು ಪಾಕ್. ಇವಾಗ ಲಡ್ಡು ಅಂದ್ರೆ ಬೇರೆ ಅಂಗಡಿಗಳೆಲ್ಲ ಲಡ್ಡು ಸಿಗ್ಬೋದು, ಸ್ವಲ್ಪ ಹೆಚ್ಚು ಕಮ್ಮಿ ನಿಯರೆಸ್ಟ್ ಇರುತ್ತೆ. 100% ಇಲ್ಲದೆ ಇದ್ರು ಒಂದು 70-80% ಅದು ನಿಯರೆಸ್ಟ್ ಇರುತ್ತೆ. ಬಟ್ ಆದ್ರೆ ಮೈಸೂರು ಪಾಕ್ಗೆ ಇದುವರೆಗೂ ನಿಯರೆಸ್ಟ್ ಯಾರೂ ಬಂದಿಲ್ಲ. ಅದರಿಂದ ನಿಮಗೆ ಮೈಸೂರು ಪಾಕ್ ಒಳ್ಳೆ ಪಬ್ಲಿಸಿಟಿ ಸಿಕ್ತು. ಪ್ಲಸ್ ಜನ ಒಪ್ಪಿಕೊಂಡ್ರು, ಇಷ್ಟಪಟ್ರು. ಅದರಿಂದ ಮೈಸೂರು ಪಾಕ್ಗೆ
ಅಬ್ನಾರ್ಮಲ್ ಒಂದು ಕ್ರೆಡಿಟ್ ಸಿಕ್ಬಿಡ್ತು. ನಿಮ್ಮದು ಬ್ರ್ಯಾಂಚ್ಗಳು ಬೇರೆ ಇನ್ನೆಲ್ಲೆಲ್ಲಿದೆ ಸರ್? ಸರ್ ನಮ್ಮದು ಮೈನ್ ಅಂಗಡಿ ಹೆಡ್ ಆಫೀಸ್ ಬಂದು ಬಳೆಪೇಟೆ, ಎರಡನೇದು ಮಲ್ಲೇಶ್ವರಮಲ್ಲಿ ಮಾಡಿದ್ವಿ. ಆಮೇಲೆ ಈಗ ಒಂದು 6 months ಬ್ಯಾಕು ಆರ್ ಟಿ ನಗರಲ್ಲಿ ಮಾಡಿದ್ವಿ. ಈಗ ರೀಸೆಂಟ್ ಒಂದು 2 months ಬ್ಯಾಕು ವಿಜಯನಗರಲ್ಲಿ ಮಾಡಿದ್ದೀವಿ. ಟೈಮಿಂಗ್ಸ್ ಒಂದು ಹೇಳ್ಬಿಟ್ರೆ ವಿಲ್ 8:30 to 8:30 ಅಂತ. 8:30 to 8:30. ಪರ್ಫೆಕ್ಟ್, ಅಷ್ಟೆಲ್ಲ ಸೂಪರ್ ಸರ್. ಕೆಲವು ಕಸ್ಟಮರ್ಸ್ ಎಲ್ಲ ಇವಾಗ ನಾನು 3rd generation ಬರ್ತಾ ಇರೋದು, ನನಗೆ ಖುದ್ದು ನನ್ನನ್ನು ಹುಡ್ಕೊಂಡು ಬಂದು ಕಸ್ಟಮರ್ಸು, ಸರ್ ನಮ್ಮ ತಾತನ ಜೊತೆಗೆ ಅವರು ಬೆರಳಿಟ್ಕೊಂಡು ಬರ್ತಾ ಇದ್ದೆ, ನಮ್ಮ ತಂದೆ ನನ್ನನ್ನು ಕರ್ಕೊಂಡ್ ಬರ್ತಾ ಇದ್ರು, ನಾನು ನನ್ನ ಮಕ್ಕಳನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ ಅನ್ನೋ ಒಂದು ಅವರ ಒಂದು ಸಂತೋಷವಾದ ಅಭಿಪ್ರಾಯನ ನಮ್ಮ ಹತ್ರ ಹಂಚ್ಕೋತಾರೆ. ಕಸ್ಟಮರ್ಗೆ ಎಷ್ಟು ಖುಷಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ, ಬಟ್ ನಮಗಂತೂ ಆ ಖುಷಿಗೆ ತಡೆನೇ ಇಲ್ಲ. ಸೂಪರ್ ಸೂಪರ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಗಿದೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.